ಸರಸ್ವತಿ ಪ್ರಭಾ ಸುದ್ದಿಪಾಕ್ಷಿಕದ ಈ ಸಂಚಿಕೆಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು. ಮಾರ್ಚ್ 1ರಿಂದ 8ರ ತನಕ ನಡೆಯಲಿರುವ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಡಾಕ್ಟರ್ ರಮೇಶ್ ಕಾಮತ್ ಅವರು ನಿರ್ದೇಶಿಸಿದ 4ನೇ ಕೊಂಕಣಿ ಚಲನಚಿತ್ರ ಅಂತ್ಯಾರಂಭ ಆಯ್ಕೆ. ತಿರುಪತಿ ತಿರುಮಲದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶ್ರೀಯುತ ದೇವೇಂದ್ರ ಫಡ್ನವೀಸ್ ರವರಿಂದ ಶ್ರೀ ಕಾಶಿಮಠಾಧೀಶ ಶ್ರೀಮದ್ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರ ಭೇಟಿ. ಬೆಂಗಳೂರಿನ ಬಸವನಗುಡಿ ದ್ವಾರಕನಾಥ ಭವನದಲ್ಲಿ ಡಾಕ್ಟರ್ ಪಿ ದಯಾನಂದ ಪೈ ಅವರ 80ನೇ ಹುಟ್ಟುಹಬ್ಬ ಆಚರಣೆ. ಡಾಕ್ಟರ್ ಪೈ ದಂಪತಿಗಳಿಗೆ ಆತ್ಮೀಯ ಸನ್ಮಾನ. ಮಹಾಲಸ ನಾರಾಯಣಿ ಕುಳಾವಿಗಳಿಂದ ಸಿದ್ದಾಪುರ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ಫೆಬ್ರವರಿ 18ಕ್ಕೆ ನವಚಂಡಿ ಹವನ ಸಂಪನ್ನ. ಶಿವಮೊಗ್ಗದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವರ ಪುನರ್ ಪ್ರತಿಷ್ಠಾ ವರ್ಧಂತಿ ಫೆಬ್ರವರಿ 12ರಿಂದ 15ರ ತನಕ ಸಂಪನ್ನ. ಕೊಡ್ಲಮನೆ ಶ್ರೀ ವಿಷ್ಣುಮೂರ್ತಿ ದೇವರ 21ನೇ ಪುನರ್ ಪ್ರತಿಷ್ಠಾ ವರ್ಧಂತಿಯು ಮಾರ್ಚ್ 1 ಮತ್ತು 2ಕ್ಕೆ ಹಾಗೂ ಮಹಾರಥೋತ್ಸವವು ಮಾರ್ಚ್ 6ಕ್ಕೆ. ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ದೈವಜ್ಞ ಪ್ರೀಮಿಯರ್ ಲೀಗ್ ಸೀಸನ್ 4 ಕ್ರಿಕೆಟ್ ಪಂದ್ಯಾವಳಿ ಫೆಬ್ರವರಿ 2ರಿಂದ ಫೆಬ್ರವರಿ 5ರ ತನಕ ಸಂಪನ್ನ. ಉಡುಪಿಯ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಶತಮಾನೋತ್ತರ ರಜತ ಮಹೋತ್ಸವಾಚರಣೆ ಪ್ರಯುಕ್ತ 125 ದಿವಸ ಅಹೋರಾತ್ರಿ ನಿರಂತರ ಭಜನಾ ಮಹೋತ್ಸವದ ಪರ್ವಕಾಲದಲ್ಲಿ ಫೆಬ್ರವರಿ 23ರಂದು ನಗರ ಭಜನೆ ಸಂಪನ್ನ ಹಾಗೂ ಫೆಬ್ರವರಿ 11ರಂದು ಚಿತ್ರಾಪುರ ಮಠಾಧೀಶರ ಭೇಟಿ. ಗೊಂಗೊಳ್ಳಿಯ ಮಲ್ಯರ ಮಠ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಕಾಲಂಪ್ರತಿ ಜರುಗುವ ಬ್ರಹ್ಮರಥೋತ್ಸವ ಮಾರ್ಚ್ 6ಕ್ಕೆ. ತತ್ಸಂಬಂಧ ಮಾರ್ಚ್ 2ರಿಂದ ಮಾರ್ಚ್ 7ರ ತನಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ವಾರ್ತೆಗಳ ವಿವರ. ಕೊಂಕಣಿ ಭಾಷೆಯು ಗೋವಾದ ರಾಜ್ಯ ಭಾಷೆಯಾಗಿದ್ದರೂ ಕನ್ನಡ, ದೇವನಾಗರಿ, ಲೋಮಿ, ಮಲಯಾಳಂ ಹಾಗೂ ಅರೇಬಿಕ್ ಹೀಗೆ 5 ಲಿಪಿಗಳಲ್ಲಿ ಬರೆಯುತ್ತಿದ್ದರೂ ಕೊಂಕಣಿ ಭಾಷೆಯಲ್ಲಿ ತಯಾರಾಗುವ ಚಲನಚಿತ್ರಗಳ ಸಂಖ್ಯೆ ತುಂಬ ಕಡಿಮೆ. ಇಂತಹ ಸವಾಲಿನ ಮಧ್ಯೆಯೂ ಡಾಕ್ಟರ್ ರಮೇಶ್ ಕಾಮತ್ ಅವರು ಕೊಂಕಣಿಯಲ್ಲಿ ಈ ತನಕ 4 ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಡಾಕ್ಟರ್ ಕಾಮತ್ ಅವರು ಇತ್ತೀಚೆಗೆ ನಿರ್ಮಿಸಿದ ಕೊಂಕಣಿ ಚಲನಚಿತ್ರ ಅಂತ್ಯಾರಂಭ ಚಿತ್ರವು ಮಾರ್ಚ್ 1ರಿಂದ 8ರ ತನಕ ಬೆಂಗಳೂರಿನ ಓರಿಯನ್ ಮಾಲ್ನಲ್ಲಿ ನಡೆಯುವ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದೆ. ಇದಕ್ಕಾಗಿ ಡಾಕ್ಟರ್ ರಮೇಶ್ ಕಾಮತ್ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ನಡೆದ 15ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 60ಕ್ಕಿಂತ ಹೆಚ್ಚಿನ ದೇಶಗಳಿಂದ ಆಯ್ಕೆಯಾದ 200ಕ್ಕಿಂತ ಅಧಿಕ ಚಲನಚಿತ್ರಗಳ 400 ಪ್ರದರ್ಶನಗಳು ಪ್ರದರ್ಶಿತಗೊಂಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಈ ವರ್ಷದ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಅದಕ್ಕಿಂತ ಹೆಚ್ಚಿನ ಯಶಸ್ಸನ್ನು ಗಳಿಸಬಹುದೆಂದು ನಂಬಲಾಗಿದೆ. ಶ್ರೀ ತಿರುಮಲ ವೆಂಕಟೇಶ್ವರ ದೇವಾಲಯದ ಆವರಣದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದ ಶ್ರೀಯುತ ದೇವೇಂದ್ರ ಫಡ್ನವೀಸ್ ರವರು ಶ್ರೀ ಕಾಶಿಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಅಯೋಧ್ಯ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಖಜಾಂಚಿಗಳಾದ ಶ್ರೀ ಸ್ವಾಮಿ ಗೋವಿಂದ ದೇವಗಿರಿಯವರು ಮತ್ತು ಗೋವಾ ಆರೋಗ್ಯ ಸಚಿವ ಶ್ರೀ ವಿಶ್ವಜಿತ್ ರಾಣೆ ಅವರು ಸಹ ಅವರೊಂದಿಗೆ ಉಪಸ್ಥಿತರಿದ್ದರು. ಪೂಜ್ಯ ಶ್ರೀ ವೆಂಕಟರಮಣ ದೇವರ ದರ್ಶನ ಪಡೆದ ನಂತರ ಪೂಜ್ಯ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ವರದಿಗಾರರೊಂದಿಗೆ ಮಾತನಾಡಿದರು. संतुष्ट हुआ आज भगवान का दर्शन होकर. प्रति साल हम भगवान के दर्शन के लिए आते हैं और बहुत खुशी से हमारा कोई भी इच्छा है भगवान के पास देते हैं. वो इच्छा क्या है? हमारा भारत अच्छा होना है, भारत में सनातन धर्म का अभिवृद्धि होना है और हमारा समाज में भी अच्छा होना है. ये सभी इच्छा भगवान ने प्रति साल हमको पूरा करते देते हैं. इस साल भगवान का बहुत सेवा करने का मौका भगवान ने हमको दे दिया. बहुत खुश हुआ इस साल, क्योंकि यहाँ और कुंभ मेला के समय में वहाँ भी वेंकटरमण का दर्शन और सेवा करने का हमारा समाज के बांधवों को मिला है. इससे हम खुश हैं और भारत में अभी भी सनातन धर्म की वृद्धि होना चाहिए और अच्छा भी होना चाहिए भारत को. ये प्रार्थना हमने आज भगवान को दे दिया है.
ಬೆಂಗಳೂರಿನ ಬಸವನಗುಡಿಯಲ್ಲಿರುವ ದ್ವಾರಕನಾಥ ಭವನ ಕಮಿಟಿಯ ವತಿಯಿಂದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯು ಫೆಬ್ರವರಿ 15ರಂದು ಸಂಜೆ ನಡೆಯಿತು. ಈ ಸಂದರ್ಭದಲ್ಲಿ ಪ್ರಾರ್ಥನೆ ಹಾಗೂ ಶ್ರೀ ಸತ್ಯನಾರಾಯಣ ಕಲಶ ಸ್ಥಾಪನೆ, ಜಿಎಸ್ಬಿ ಮಹಿಳಾ ವೃಂದ ಬೆಂಗಳೂರು ಇವರಿಂದ ಭಜನೆ, ಶ್ರೀ ರಾಮನಾಮ ಜಪ, ಮಹಾಮಂಗಳಾರತಿ, ಸೇವಾದಾರರಿಗೆ ಹಾಗೂ ನೆರೆದ ಭಕ್ತರಿಗೆ ಪ್ರಸಾದ ವಿತರಣೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಪ್ರಸಿದ್ಧ ಉದ್ಯಮಿ ಹಾಗೂ ಮಹಾದಾನಿ ಡಾಕ್ಟರ್ ದಯಾನಂದ್ ಪೈ ಅವರ 80ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ತತ್ಸಂಬಂಧ ದ್ವಾರಕನಾಥ ಭವನ ಕಮಿಟಿಯ ವತಿಯಿಂದ ದ್ವಾರಕನಾಥ ಭವನ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಅಮರನಾಥ್ ಕಾಮತ್ ಅವರು ಡಾಕ್ಟರ್ ದಯಾನಂದ್ ಪೈ ಅವರಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹಾರ ಹಾಕಿ ತಲೆಗೆ ಮೈಸೂರು ಪೇಟ ತೊಡಿಸಿ ಪೈ ದಂಪತಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಿದರು. ಹಾಗೂ ಗೌಡ ಸಾರಸ್ವತ ಸಮಾಜದ ವತಿಯಿಂದ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಪ್ರಭುರವರು ಶಾಲು ಹೊದಿಸಿ ಹೂಹಾರ ಹಾಕಿ ಮೈಸೂರು ಪೇಟವಿಟ್ಟು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಶ್ರೀಮತಿ ಮೋಹಿನಿ ಪೈ ಅವರಿಗೆ ಮಹಿಳಾ ಮಂಡಳಿಯ ವತಿಯಿಂದ ಉಡಿ ತುಂಬಿ ಗೌರವಿಸಲಾಯಿತು. ಡಾಕ್ಟರ್ ಪಿ ದಯಾನಂದ್ ಪೈ ಅವರ ವ್ಯಕ್ತಿತ್ವ ಹಾಗೂ ದಾನ ಗುಣಗಳನ್ನು ದ್ವಾರಕನಾಥ ಭವನ ಕಮಿಟಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಉಪೇಂದ್ರ ನಾಯಕ್ ಅವರು, ಕಾರ್ಯದರ್ಶಿಗಳಾದ ಶ್ರೀ ಅಣ್ಣಪ್ಪ ನಾಯಕ್ ಅವರು ಸಭೆಗೆ ತಿಳಿಸಿ ಅವರಿಂದ ಸಮಾಜಕ್ಕೆ ಮತ್ತಷ್ಟು ಸೇವೆ ದೊರಕುವಂತೆ ಪರಮಾತ್ಮನು ಅವರ ಮೇಲೆ ಕೃಪೆಗೈಯಲೆಂದು ಹಾರೈಸಿದರು. ಈ ಸಂದರ್ಭದಲ್ಲಿ 700ಕ್ಕಿಂತ ಹೆಚ್ಚಿನ ಸಮಾಜ ಬಾಂಧವರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮಹಾಪ್ರಸಾದ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶ್ರೀ ಮಹಾಲಸ ನಾರಾಯಣಿ ಕುಳಾವಿಗಳಿಂದ ನಡೆಸಲ್ಪಡುವ ನವಚಂಡಿ ಹವನ ಕಾರ್ಯಕ್ರಮವು ಫೆಬ್ರವರಿ 18ರಂದು ವಿಜೃಂಭಣೆಯಿಂದ ಸಂಪನ್ನವಾಯಿತು. ತತ್ಸಂಬಂಧ ಸುಪ್ರಭಾತ, ಶ್ರೀ ದೇವರಿಗೆ ಫಲ ಸಮರ್ಪಣೆ, ಹವನದ ಆರಂಭ, ಕುಮಾರಿ ಪೂಜನ, ನವಚಂಡಿ ಹವನದ ಪೂರ್ಣಾಹುತಿ, ಮಹಾಮಂಗಳಾರತಿ, ಶ್ರೀ ವಿದ್ಯಾಧಿರಾಜ ಕಲಾಮಂದಿರದಲ್ಲಿ ಶ್ರೀ ರಾಮತಾರಕ ಮಂತ್ರ ಜಪ ಹಾಗೂ ಅನ್ನ ಸಂತರ್ಪಣೆಯೂ ನಡೆಯಿತು. ಸಂಜೆ ಮಹಿಳಾ ಮಂಡಳಿಯ ವತಿಯಿಂದ ಭಜನೆ, ಶ್ರೀ ದೇವರ ಸನ್ನಿಧಿಯಲ್ಲಿ ಶ್ರೀ ರಾಮ ಜಪ, ಅಷ್ಟಾವಧಾನ ಹಾಗೂ ನರ್ತನ ಸೇವೆ, ಶ್ರೀ ದ್ವಾರಕಾನಾಥ ಕಲಾಮಂದಿರದಲ್ಲಿ ರಾಮತಾರಕ ಜಪಮಂತ್ರ ಪಠಣ, ಅನ್ನ ಸಂತರ್ಪಣೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ದೇವರ ಸೇವೆ ಮಾಡುವುದು ನಮ್ಮ ಭಾಗ್ಯ ಎಂದು ತಿಳಿಯಿರಿ. ದೇವರಿಗೆ ನಾವು ಹೇಗೆ ಶರಣಾಗುತ್ತೇವೆಯೋ ಹಾಗೆ ನಮಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಶ್ರೀ ಸಂಸ್ಥಾನ ಕಾಶಿ ಮಠಾಧೀಶರಾದ ಶ್ರೀ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಅವರು ಫೆಬ್ರವರಿ 12ರಿಂದ 15ರ ತನಕ ಶಿವಮೊಗ್ಗ ಗೌಡ ಸಾರಸ್ವತ ಸಮಾಜದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವ ಮಂದಿರದ 12ನೇ ಪ್ರತಿಷ್ಠಾ ವರ್ಧಂತಿ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಯುಕ್ತ ತಮ್ಮ 5 ದಿನಗಳ ವಾಸ್ತವ್ಯದ ಸಂದರ್ಭದಲ್ಲಿ ಆಶೀರ್ವಚನ ನೀಡುತ್ತಿದ್ದರು. ನಿತ್ಯ ದೇವಾಲಯಗಳಿಗೆ ಹೋಗಬೇಕು, ದೇವರ ಸೇವೆ ಮಾಡಬೇಕು. ದೇವಾಲಯಗಳಲ್ಲಿ ಕಸ ಹೊಡೆದರೂ ಅದು ಅಪಮಾನವಲ್ಲ. ದೇವರಿಗೆ ಕಾಣಿಕೆ ಹಾಕಿದ ಕೂಡಲೇ ಮುಗಿಯುವುದಿಲ್ಲ. ಮೈಲುಗಟ್ಟಲೆ ಜಾಗಿಂಗ್ ಮಾಡುವ ಬದಲು ಪ್ರತಿದಿನ ಬೆಳಿಗ್ಗೆ ಶುದ್ಧರಾಗಿ ದೇವಾಲಯಕ್ಕೆ ಬನ್ನಿ. ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ ದೇವರ ಸೇವೆ ಮಾಡಿ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂದರು. ಸಂಧ್ಯಾ ವಂದನೆ ಮಾಡಿ. ಇದರಿಂದ ಸೂರ್ಯನ ಅನುಗ್ರಹ ಸಿಗುತ್ತದೆ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. ಯಾವುದೇ ಕಾರಣಕ್ಕೂ ನಮ್ಮ ಮಾತೃಭಾಷೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರು, ಗುರುಗಳು ಮತ್ತು ದೇವರನ್ನು ಮರೆಯಬಾರದು. ದೇವರ ಮೇಲೆ ಅಚಲ ನಂಬಿಕೆ, ವಿಶ್ವಾಸ ಇರಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಭಾಸ್ಕರ್ ಜಿ ಕಾಮತ್, ಕಾರ್ಯದರ್ಶಿ ಸದಾನಂದ್ ನಾಯಕ್, ಮಾಜಿ ಅಧ್ಯಕ್ಷರಾದ ದೇವದಾಸ್ ನಾಯಕ್ ಸೇರಿದಂತೆ ಸಮಾಜದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಪುರಾಣ ಪ್ರಸಿದ್ಧ ಹೊನ್ನಾವರ ತಾಲೂಕಿನ ಕೊಡ್ಲಮನೆ ಶ್ರೀ ವಿಷ್ಣುಮೂರ್ತಿ ದೇವರ 21ನೇ ಪುನರ್ ಪ್ರತಿಷ್ಠಾ ವರ್ಧಂತಿ ಉತ್ಸವವು ಮಾರ್ಚ್ 2ರಂದು ಶತಕಲಶಾಭಿಷೇಕದೊಂದಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಂಪನ್ನವಾಗಲಿದೆ. ಅದರಂತೆ ಮಾರ್ಚ್ 1ರಂದು ಶ್ರೀ ಮುಖ್ಯಪಾಣ ದೇವರ ವರ್ಧಂತಿ ಉತ್ಸವವು ನಡೆಯಲಿದೆ. ವರ್ಷಪತಿ ನಡೆಯುವ ಕೋಡ್ಲಮನೆ ಶ್ರೀ ವಿಷ್ಣುಮೂರ್ತಿ ದೇವರ ಮಹಾರಥೋತ್ಸವವು ಮಾರ್ಚ್ 6ಕ್ಕೆ ನಡೆಯಲಿದೆ. ತತ್ಸಂಬಂಧ ಮಾರ್ಚ್ 4ಕ್ಕೆ ಧ್ವಜಾರೋಹಣ, ಮಾರ್ಚ್ 5ಕ್ಕೆ ಪುಷ್ಪರಥೋತ್ಸವ, ಮಾರ್ಚ್ 6ಕ್ಕೆ ಮಹಾರಥೋತ್ಸವ, ಮಾರ್ಚ್ 7ಕ್ಕೆ ಅವಭೃತೋತ್ಸವಗಳು ನಡೆಯಲಿವೆ. ಅದರೊಂದಿಗೆ ಮಾರ್ಚ್ 10ರಂದು ಸಪ್ತಪ್ರಹರ ಅಖಂಡ ಹರಿನಾಮ ಸಂಕೀರ್ತನೆಯು ಆರಂಭವಾಗಿ ಭಜನಾ ಸಪ್ತವು ಮಾರ್ಚ್ 11ರಂದು ಭಜನಾ ಮಂಗಳದೊಂದಿಗೆ ಮುಕ್ತಾಯಗೊಳ್ಳಲಿದೆ ಎಂದು ತಿಳಿದು ಬಂದಿದೆ.
ದೈವಜ್ಞ ಬ್ರಾಹ್ಮಣ ಯುವಕ ಸಂಘ ಹುಬ್ಬಳ್ಳಿ ಇವರ ಸಹಕಾರದೊಂದಿಗೆ ದೈವಜ್ಞ ಬ್ರಾಹ್ಮಣ ಸಮಾಜದ ಬಾಂಧವರಿಗೆ ದೈವಜ್ಞ ಪ್ರೀಮಿಯರ್ ಲೀಗ್ ಸೀಸನ್ 4 ಪಂದ್ಯಾವಳಿಗಳನ್ನು ಫೆಬ್ರವರಿ 2ರಿಂದ 5ರ ತನಕ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಫೆಬ್ರವರಿ 5ರಂದು ನಡೆದ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಟ್ರೋಫಿ ಹಾಗೂ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ದಾವಣಗೆರೆ ದೈವಜ್ಞ ಯುವ ಸೇವಾ ಮಂಡಳಿ ಅಧ್ಯಕ್ಷ ಶ್ರೀ ರಾಘವೇಂದ್ರ ಎನ್ ದಿವಾಕರ್ ಇವರು ಆಗಮಿಸಿದರು. ದೈವಜ್ಞ ಬ್ರಾಹ್ಮಣ ಯುವಕ ಸಂಘದ ಅಧ್ಯಕ್ಷರು ಶ್ರೀ ಉದಯ್ ವೆಣ್ಣೇಕರ್ ಹಾಗೂ ದೈವಜ್ಞ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ವಿಜಯ್ ವೆಣ್ಣೇಕರ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಶ್ರೀ ವಿನೋದ್ ರೇವಣ್ಕರ್, ಉದಯ್ ನಿಲಾವರ್, ರಾಜು ಖಾರೇಕರ್, ಹರೀಶ್ ಖಾರೇಕರ್, ಪಾಂಡುರಂಗ್ ಖಾರೇಕರ್, ಗಣೇಶ್ ವೆಣ್ಣೇಕರ್, ಚೇತನ್ ವೆಣ್ಣೇಕರ್, ಅಮೃತ್ ಜನ್ನು ಅತಿಥಿಗಳಾಗಿ ಆಗಮಿಸಿದ್ದರು. ಈ ಪಂದ್ಯಾವಳಿಯ ವಿಜೇತರಾಗಿ ಕೃಷ್ಣ ರಾಯ್ಕರ್ ಮಾಲೀಕತ್ವದ ದೈವಜ್ಞ ಈಗಲ್ಸ್ ಇವರು ಹೊರಹೊಮ್ಮಿದ್ದಾರೆ ಮತ್ತು ಸಂಜೀವ್ ಪುಟ್ಲೇಕರ್ ಮಾಲೀಕತ್ವದ ದೈವಜ್ಞ ಬುಲ್ಸ್ ರನ್ನರ್ಸ್ ಅಪ್ ಆಗಿ ವಿಜೇತರಾಗಿದ್ದಾರೆ. ಕುಂದಾಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಬಸರೂರು ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನಕ್ಕೆ ಇತ್ತೀಚೆಗೆ ಗೋವಾ ಮುಖ್ಯಮಂತ್ರಿ ಶ್ರೀ ಪ್ರಮೋದ್ ಸಾವಂತ್ ಇವರು ಭೇಟಿ ನೀಡಿದರು. ಅವರನ್ನು ದೇವಸ್ಥಾನದ ವತಿಯಿಂದ ಸ್ವಾಗತಿಸಿ ದೇವರ ಪ್ರಸಾದ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ, ಆಡಳಿತ ಮಂಡಳಿಯ ದಿನಕರ್ ಶೆಣೈ, ಗಣೇಶ್ ಪ್ರಭು, ಗೋಕುಲ್ದಾಸ್ ಪೈ, ಕಮಲಾಕ್ಷ್ ಪೈ, ಗೋಪಾಲಕೃಷ್ಣ ಪೈ, ಅರುಣ್ ಶೆಣೈ, ಸಮಾಜ ಬಾಂಧವರು, ಅರ್ಚಕರು ಇನ್ನಿತರರು ಉಪಸ್ಥಿತರಿದ್ದರು. ಉಡುಪಿಯ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಇದರ ಶತಮಾನೋತ್ತರ ರಜತ ಮಹೋತ್ಸವ 125 ವರ್ಷದ ಆಚರಣೆಯ ಪ್ರಯುಕ್ತ 125 ದಿವಸಗಳ ಅಹೋರಾತ್ರಿ ನಿರಂತರ ಭಜನಾ ಮಹೋತ್ಸವವು ನಡೆಯುತ್ತಿದ್ದು, ತತ್ಸಂಬಂಧ ಫೆಬ್ರವರಿ 23ರ ಸಂಜೆ ಉಡುಪಿ ಪ್ರಗತಿ ನಗರದಿಂದ ಆರಂಭಗೊಂಡ ನಗರ ಭಜನೆಯು ಉಡುಪಿ ಸರ್ವಿಸ್ ಬಸ್ ನಿಲ್ದಾಣ, ಡೈಲಿ ತರಕಾರಿ ಮಾರ್ಕೆಟ್, ತ್ರಿವೇಣಿ ಸರ್ಕಲ್, ಚಿತ್ತರಂಜನ್ ಸರ್ಕಲ್, ವುಡ್ಲ್ಯಾಂಡ್ ಹೋಟೆಲ್, ತೆಂಕಪೇಟೆ ಮಾರ್ಗವಾಗಿ ಪುನಃ ದೇವಸ್ಥಾನಕ್ಕೆ ಬಂದು ತಲುಪಿತು. ದೇವಸ್ಥಾನದ ಭಜನಾ ಮಹೋತ್ಸವದ ಮುಖ್ಯಸ್ಥರಾದ ಮಟ್ಟಾರ್ ಸತೇಶ್ ಕಿಣಿ, ದೇವಳದ ಧರ್ಮದರ್ಶಿಗಳಾದ ವಸಂತ್ ಕಿಣಿ, ಗಣೇಶ್ ಕಿಣಿ, ಪ್ರಮುಖರಾದ ಭಾಸ್ಕರ್ ಶೆಣೈ, ರಂಜನ್ ಭಾಗವತ್, ಜಯಂತ್ ನಾಯಕ್, ವಿವೇಕ್ ಶಾನ್ಬಾಗ್ ಹಾಗೂ GSB ಮಹಿಳಾ ಮಂಡಳಿ, ಯುವಕ ಮಂಡಳಿಯ ಸದಸ್ಯರು, ನೂರಾರು ಸಮಾಜ ಬಾಂಧವರು ನಗರ ಭಜನೆಯಲ್ಲಿ ಸಹಕರಿಸಿದರು. ಫೆಬ್ರವರಿ 11ರಂದು ಭಜನಾ ಮಹೋತ್ಸವಕ್ಕೆ ಚಿತ್ರಾಪುರ ಮಠಾಧೀಶ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರು ಭೇಟಿ ಕೊಟ್ಟು ಮೊದಲಿಗೆ ಶ್ರೀ ದೇವರನ್ನು ಹಾಗೂ ಶ್ರೀ ವಿಠಲ ರುಕುಮಾಯಿ ದೇವರನ್ನು ಭೇಟಿಯಾದರು. ನಂತರ ಭಜನಾ ಸಂಕೀರ್ತನೆಯಲ್ಲಿ ಪಾಲ್ಗೊಂಡರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಭಕ್ತಾಭಿಮಾನಿಗಳಿಗೆ ತೀರ್ಥ ಪ್ರಸಾದ ನೀಡಿದರು. ಪಂಚಗಂಗಾವಳಿ ನದಿ ತೀರದಲ್ಲಿ ಶೋಭಿಸುತ್ತಿರುವ 360 ವರ್ಷಗಳ ಪುರಾತನವಾದ ಪುರಾಣ ಪ್ರಸಿದ್ಧ ಗೊಂಗೊಳ್ಳಿಯ ಮಲ್ಲೇರಮಠ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಕಾಲಂಪ್ರತಿ ಜರುಗುವ ಬ್ರಹ್ಮರಥೋತ್ಸವವು ಮಾರ್ಚ್ 6ರಂದು ನಡೆಯಲಿದೆ. ಮಾರ್ಚ್ 2ರಂದು ಮಹಾಪ್ರಾರ್ಥನೆಯೊಂದಿಗೆ ಬ್ರಹ್ಮರಥೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಳ್ಳಲಿದ್ದು, ಜಲಾನಯನ, ಮೃತ್ತಿಕಾಹರಣ, ಅಂಕುರಾರೋಹಣ, ಧ್ವಜಾರೋಹಣ, ಯಜ್ಞವಿಧಿಗಳು ನಡೆಯಲಿವೆ. ಮಾರ್ಚ್ 7ರಂದು ಧ್ವಜಾವರೋಹಣದೊಂದಿಗೆ ಕ್ರೋಧಿನಾಮ ಸಂವತ್ಸರದ ರಥೋತ್ಸವಕ್ಕೆ ತೆರೆ ಬೀಳಲಿದೆ. ಮಾರ್ಚ್ 4ರಂದು ರಾತ್ರಿ ಬಂಡಿ ಉತ್ಸವ, ಮಾರ್ಚ್ 5ರಂದು ರಾತ್ರಿ ಹೂವಿನ ತೇರು, ಮಾರ್ಚ್ 6ರಂದು ಸಂಜೆ 4 ಗಂಟೆಗೆ ಬ್ರಹ್ಮರಥೋತ್ಸವ, ಮಾರ್ಚ್ 7ರಂದು ಅವಭೃತ ಉತ್ಸವ, ಧ್ವಜ ಅವರೋಹಣ, ಮಾರ್ಚ್ ರಾತ್ರಿ 9 ಗಂಟೆಗೆ ಪಂಚಗಂಗಾವಳಿ ನದಿಯಲ್ಲಿ ಶ್ರೀದೇವರ ನೀರಾಟ ಉತ್ಸವ ಜರುಗಲಿದೆ. ರಥೋತ್ಸವದ ಅಂಗವಾಗಿ ಹಗಲು ಉತ್ಸವ, ರಾತ್ರಿ ಪಲ್ಲಕ್ಕಿ ಉತ್ಸವ, ವಿಶೇಷ ಪೂಜೆ ಪುನಸ್ಕಾರ, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿದು ಬಂದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಸಂಚಿಕೆ ಮುಕ್ತಾಯವಾಯಿತು. ಎಲ್ಲರಿಗೂ ವಂದನೆಗಳು.